ಬರೀ ಡವುಗಳಿದೆಲ್ಲ ಹೌದಾ ಅಂತೆ ಗೊತ್ತಿಲ್ಲದೆ ಏನಿಲ್ಲ. ಸಾರಿ ಗಾಮ ಪದ ನಿಸ ಏನಿಲ್ಲ. ಅಮಾವಾಸ್ಯೆ ಎಲ್ಲ ಪೌರ್ಣಮಿ ಎಲ್ಲ ಚಂದ್ರ ಅರ್ಧ ಬರೋದು. ಇಲ್ಲಿ ನಮ್ಮ ಬದುಕಿನ ಚಂದ್ರ ಇಲ್ಲಿ ನಿಂತಿದ್ದಾರೆ. ಬಿಡ್ತೀಯ ಕತ್ತೆ. ನಿಮ್ಮ ಅತ್ತೆ ಮಗಳ ಅಕ್ಕನ ಮಗಳ ನೋಡಕ್ ಒಂದೇ ತರ ಕಾಣ್ತೀರಾ ಅಂತ ಎಲ್ಲ ಕಮೆಂಟ್ ಮಾಡಿ ಕೇಳ್ತಾರೆ. ಇನ್ನೇನ್ ಕೊಡಿಸ್ತೀರಾ ನೀವು ನಮ್ಗೆ? ಒಟ 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 ಅಂದಂಗಾಯ್ತೇನೋ. ನೋಡಿ ಈಗ ಇಬ್ರು ಒಂದು ಒಪ್ಪಂದಕ್ಕೆ ಬಂದಿದೀವಿ. ಏನಪ್ಪಾ ಅಂದ್ರೆ ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮಾರಿ ಇದೆ ಫಾಲೋ ಮಾಡಿ. ಇವತ್ತು ನಮ್ಮ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ. ಹೌದಾ ಹೌದಾ ಅಂತೆ. ಇದು ಏನು ಗೊತ್ತಾ, ಯಾವುದೋ ಉಪೇಂದ್ರ ಅವ್ರ ಫಿಲಮಲ್ಲಿ ಡೈಲಾಗ್ ಇದೆಯಲ್ಲ, ಬರೀ ಡವುಗಳು ಅಂತ. ಆ ಥರ ಬರೀ ಡವುಗಳಿದೆಲ್ಲ ಹೌದಾ ಅಂತೆ ಗೊತ್ತಿಲ್ಲದೆ ಏನಿಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇರೋದು. ಇವ್ರಿಗೂ ಗೊತ್ತು. ಬಲಗೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಎಡಗೈಯಲ್ಲೇ ಶುಭಾಶಯ ತಿಳಿಸ್ತೀನಿ ಆಯಿತಾ. ಏನು ಹೇಳೋದು, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಶ್ರೀಮತಿಯವ್ರಿಗೆ. ಥ್ಯಾಂಕ್ ಯು. ಇದು 11ನೇ ವರ್ಷದ್ದು. 10 ವರ್ಷ ಕಳೆದೋಗಿ ಹೆಂಗೆ ಕಳೆದೋಯ್ತೋ ಗೊತ್ತಿಲ್ಲ. 11ನೇ ವರ್ಷ ಇವತ್ತು. ಆಗ ನಾವು ಮದುವೆ ಟೈಮಲ್ಲಿ 6ನೇ ತಾರೀಕು ಇದು ಚಪ್ರದ ಶಾಸ್ತ್ರನ ಮಾಡ್ತಾರೆ, 7ನೇ ತಾರೀಕು ಧಾರೆ ಮುಹೂರ್ತ ಆ ಥರ ಬಂದಿದ್ದು. ಅದು ಶನಿವಾರ ಭಾನುವಾರನೇ ಬಂದಿದ್ದು. ಈ ವರ್ಷ ಸಹ 11ನೇ ವರ್ಷ, ಈ ವರ್ಷ ಸಹ ಶನಿವಾರ ಭಾನುವಾರನೇ ಬಂದಿದೆ. ಈ ಟೈಮ್ಗಾಗಲೇ ನಾನು ತಾಳಿ ಕಟ್ಟು ಆಗ್ಬಿಟ್ಟಿತ್ತು. ಇವ್ರು ನಮ್ಮವರು ನಾವು ನಿಮ್ಮವರು ಅನ್ನಂಗೆ ಆಗ್ಬಿಟ್ಟಿತ್ತು. 11ನೇ ವರ್ಷ ಇದು. ಆಮೇಲೆ ಇನ್ನೇನು ಹೇಳೋದು, 11 ವರ್ಷದ ಹಿಂದೆ ಇವ್ರ ಬಗ್ಗೆ ನನ್ಗೂ ಏನು ಅಷ್ಟಾಗಿ ಗೊತ್ತಿರ್ಲಿಲ್ಲ, ನನ್ ಬಗ್ಗೆ ಇವ್ರಿಗೂ ಏನು ಅಷ್ಟಾಗಿ ಗೊತ್ತಿರ್ಲಿಲ್ಲ ಅನ್ಕೋತೀನಿ. ಇಲ್ಲ ಗೊತ್ತಿತ್ತು. ಯಾಕೆ ಗೊತ್ತಿಲ್ಲ, ಏನದು, ನಾನು ಕಂಜೂಸು, ನಾನು ಜಿಪ್ಪಣ, ನಾನು ಮೂಸ. ನನ್ಗೆ ಹೇಳಿದ್ರು ಯಾರೋ ಒಬ್ರು, ತುಂಬಾ ಕಂಜೂಸು ಅಂತ ಹೇಳಿದ್ರು. ನಾನು ಅಷ್ಟೇ ಕಂಜೂಸ್ ಖಂಡಿತ ಅಲ್ಲ ಇವ್ರು. ಇಲ್ಲ, ಅಷ್ಟು ಕಂಜೂಸು, ಅಷ್ಟು ದುಡ್ಡು ಕುಡಿಕಿ ಮನೆ ಕಟ್ಟಿಸ್ತಾ ಇದ್ದೀನಿ ನೋಡ್ರಿ ಹೊಸ ಮನೆನ. ಏನಿಲ್ಲ, ಕಂಜೂಸ್ ಅಲ್ಲ ನಾನು. ನನ್ಗಿಂತ ಜಾಸ್ತಿ ಅವರೇ ದುಡ್ಡು ಖರ್ಚು ಮಾಡ್ತಾರೆ. ಆಮೇಲೆ ಇನ್ನೇನು, ಮೂಸ ನಾನು ಮಾತಾಡಲ್ಲ. ಅವಾಗ್ಲೇ ಅವರೆಷ್ಟು ಮೂಸ ಅಂತ ಹೇಳ್ಬಿಟ್ಟು ನಾನು ಮಾತಾಡಲ್ಲ ಅಂತ ನಿಮಗೆ ಗೊತ್ತು. ಆಮೇಲೆ ಇನ್ನೇನು, ಅಷ್ಟೇ. ನಾನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿದ್ರು, ಅದು ಗೊತ್ತು ನಿಮ್ಗೆ. ನಾನು ತುಂಬಾ ಒಳ್ಳೆ ಹುಡುಗ ಅಲ್ಲ, ಸ್ವಲ್ಪ ಒಳ್ಳೆ ಹುಡುಗ. ಏನಿಲ್ಲ, ತುಂಬಾ ಒಳ್ಳೆ ಹುಡುಗನೇ. ಹೌದಾ? ಅಲ್ಲ, ಹುಡುಗಾಗಿದ್ದಾಗ ತುಂಬಾ ಒಳ್ಳೆ ಹುಡುಗಾಗಿದೆ. ಈಗ ಗಂಡ ಆದ್ಮೇಲೆ ಒಳ್ಳೆ ಗಂಡನ ಅಲ್ವಾ? ಹುಡುಗ ಆಗಿದ್ದಾಗ ಹೆಂಗಿದ್ದೋ ಗೊತ್ತಿಲ್ಲ, ನನ್ ಗಂಡ ಆದ್ಮೇಲೆ ತುಂಬಾ ಒಳ್ಳೆಯವರಾಗಿದ್ದೀರಾ. ಹೌದಾ? ಒಳ್ಳೆ ಗಂಡ ಆಗಿದ್ದೀರಾ. ಇದೇನು ಬಹುವಚನ ಉಪಯೋಗಿಸಿದ್ರೆ ಗಿಫ್ಟ್ ಕೊಡಲ್ಲ ಆಯ್ತಾ? ಏನಿಲ್ಲ. ಆಮೇಲೆ ಯಾರೋ ಕಮೆಂಟ್ ಅಲ್ಲಿ ಕೆಲವರು ಹೇಳ್ತಿರ್ತಾರೆ, ಇವರು ನಾನು ರೀ ಬನ್ರಿ ಹೋಗ್ರಿ ಅಯ್ಯೋ ರೀ ಅಂದ್ರೆ ನಂಗೆ ನಾಚಿಕೆ ಆಗುತ್ತೆ. ರೀ ಬೇಡ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ, ತುಂಬಾ ಗೌರವದಿಂದ ಮಾತಾಡ್ತೀನಿ. ಗೌರವ ಅಂದ್ರೆ ಏಕವಚನ ಬಳಸೋದ್ರಿಂದ ಬಹುವಚನ ಏನದು. ರೀ ಹೋಗಿ ಬನ್ನಿ ಅಂದ್ರೆ ಅದು ಗೌರವ ಕೊಟ್ಟಂಗ ಅಂತ ಅಲ್ಲ. ಹೋಗು ಬಾ ಅಂದ್ರೆ ಅದು ಅಗೌರವ ತೋರಿಸ್ತಂಗಲ್ಲ. ಅದು ಏನಂತಾರೆ, ನಮ್ಮ ಹಳ್ಳಿ ಭಾಷೆ, ಆಡು ಭಾಷೆ, ಮನೆಯಲ್ಲಿ ದೊಡ್ಡವರೆಲ್ಲ ಆಡಿರೋ ಭಾಷೆ ನೋಡಿ ಅದೇ ತರ ಬರುತ್ತೆ. ಓಯ್ ಹೋಗು ಬಾ ಅಂತ ಎಲ್ಲ ಬರುತ್ತೆ ಅಷ್ಟೇ. ಓಯ್ ಬಾಯಿಲಿ ಓ ಅಂತಾನೆ, ಓಯ್ ಅಂತಾನೆ. ಅದು ಅಗೌರವದಿಂದ ಅಲ್ಲ, ಪ್ರೀತಿಯಿಂದ. ರೀ ಹೋಗ್ರಿ ಬನ್ರಿ ಅಂತ ಹೋಗಿ ಬನ್ನಿ ಅಂದ್ರೆ ಅದು ಬೇರೆಯವ್ರ ತರ ಅನ್ಸ್ಬಿಡುತ್ತೇನೋ. ಅದು ನನಗೆ ರೀ ಅನ್ನೋದ್ರೆ ನಾಚಿಕೆ ಆಗ್ಬಿಡುತ್ತೆ. ರೀ ಅನ್ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ರೀ ಎಲ್ಲ ಇಲ್ಲ, ಸಾರಿ ಗಾಮ ಪದ ನಿಸ ಏನಿಲ್ಲ. ಆಮೇಲೆ ಇನ್ನೇನು, ನಾನು ಮಾತ್ರ ನಮ್ಮ ಶ್ರೀಮತಿಯವರು ಅಂತೀನಿ. ಶ್ರೀಮತಿಯವರೇ ಅಂತ ಹೇಳ್ತೀನಿ ಮಾತ್ರ. ಎಲ್ಲ ಮಾತಾಡ್ಬೇಕಾದ್ರೆ ಶ್ರೀಮತಿಯವರು ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಂಗ್ಲೀಷಲ್ಲೆಲ್ಲ ನಮ್ಮ ವೈಫು ಅಂತ ಹೇಳ್ತಿರ್ತಾರೆ. ಅದನ್ನು ಕನ್ನಡದಲ್ಲಿ ಹೇಳ್ಬೋದು. ಶ್ರೀಮತಿ ಅಂತ ಒಳ್ಳೆ ಪದ ಇದೆ ಕನ್ನಡದಲ್ಲಿ, ಅದನ್ನೇ ಹೇಳ್ಬೋದು. ಮತ್ತೆ ನಾವು ಗೌರವ ಕೊಡ್ಬೇಕು ಅವ್ರಿಗೆ. ಮತ್ತೆ ಯಾವಾಗ್ಲೂ ಏನ್ ಶ್ರೀಮತಿಯವ್ರೆ ಅಂತ ಕರೆಯಲ್ಲ, ಕವಿತಾ ಅಂತ ಹೆಸರಿಟ್ಟು ಕರೀತಾರೆ, ಕವಿ ಅಂತ ಕರೀತಾರೆ. ತುಂಬಾ ಖುಷಿ ಆಗುತ್ತೆ. ಹೋಗು ಬಾ ಅಂತಾನು ಕರಿತೀನಿ, ಆದ್ರೆ ಹೋಗೇ ಬಾರೆ ಅಂತ ಯಾವತ್ತೂ ಕರೆದಿಲ್ಲ. ಹೋಗೇ ಬಾರೆ ಅಂದಿದ್ದೀನಿ ಯಾವಾಗ ಗೊತ್ತಾ, ಜಗಳ ಆಡಿದಾಗ. ನಮ್ಮಿಬ್ರು ಮಧ್ಯೆ ಜಗಳ ಆಗುತ್ತಲ್ಲ, ಅವಾಗ ಮಾತ್ರ ಹೋಗೆ ತಲೆ ತಿನ್ಬೇಡ, ಹೋಗೆ ಬಾಯ್ ಮುಚ್ಕೊಂಡ್ರಿ ಆ ಥರ ಅಂತ ಕರ್ದಿಲ್ಲ, ಹೋಗೆ ಅಂತಾನೆ ಜಾಸ್ತಿ ಹೇಳಿರೋದು. ಆದ್ರೂ ಹೋಗ್ತಾ ಇಲ್ಲ ಬಿಟ್ಟು ಅವ್ರ ಅಪ್ಪನ ಮನೆಗೆ ಬಂದಿರೋದು. ಅದು ಸಹ ಹೋಗೆ ಅಂತ ಹೇಳೋದು ಜಗಳ ಆಡ್ದಾಗ ಮಾತ್ರ ಹೇಳೋದು. ಅದು ಹೋಗೆ ಅನ್ನೋದು ನನ್ನ ಪ್ರಕಾರ ಹೋಗೆ ಬಾರೆ ಅಂತ ಹೆಣ್ಮಕ್ಳನ್ನ ಕರಿಬಾರ್ದು. ಅದು ರೆಸ್ಪೆಕ್ಟ್, ಅವ್ರಿಗೆ ಗೌರವ ಕೊಟ್ಟು ಕರಿಬೇಕು. ಇನ್ಮೇಲೆ ನೀನ್ ಜಗಳಾಡ್ದಾಗೂ ಕರಿಯಂಗಿಲ್ಲ. ಆಯ್ತು ಮಹಾತಾಯಿ ಅವರೇ, ಮಹಾರಾಣಿ ಅವರೇ ಅಂತೀನಿ ಆಯ್ತಾ. ಏನು ಗೊತ್ತಾ, ಒಂದೇನೋ ಇದೆ, ನಾನು ಓದಿದ್ದೆ, ನಮಗೆ ಒಬ್ರು ಟೀಚರ್ ಹೇಳಿದ್ರು ಸ್ಕೂಲಲ್ಲಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಇದು ಕರೆಕ್ಟ್ ಇದೆಯೋ ಹಂಗೆ ಹೇಳಿದ್ದೀನಿ ವಾಕ್ಯ, ಆದರೆ ಅದರ ಅರ್ಥ ಏನಂದರೆ, ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರಂತೆ.
ಹೆಣ್ಮಕ್ಳನ್ನ ಗೌರವಿಸ್ಬೇಕು. ನಾನು ಗೌರವದಿಂದನೇ ಮಾತಾಡೋದು, ಇವ್ರನ್ನೆಲ್ಲ ಗೌರವದಿಂದ ಕರಿಬೇಕು, ಅದನ್ನು ಕರಿತೀನಿ ಅಷ್ಟೇ. ಅದಕ್ಕೆ ಕೆಲವರು ಬೇರೆ ಬೇರೆ ಅರ್ಥದಲ್ಲಿ ಏನೇನೋ ಕಮೆಂಟ್ ಮಾಡ್ತಾರೆ, ಅಮ್ಮವ್ರ ಗಂಟ ಅಂತಾರೆ. ಅಂದ್ಕೊಂಡ್ಲಿ ಪರವಾಗಿಲ್ಲ. ಹೆಣ್ಣನ್ನು ಗೌರವಿಸೋದು ಪ್ರೀತಿಸೋದು ಅವ್ರಿಗೆ ಬರಲ್ಲ ಅನ್ಸುತ್ತೆ, ಅದು ಗೊತ್ತಿಲ್ಲ ಅನಿಸುತ್ತೆ. ಅವರ ಸಂಸ್ಕೃತಿ ಸಂಸ್ಕಾರ ಬೇರೆ ಇರ್ಬೋದು, ಅದಕ್ಕೆ ಅವ್ರು ಆ ಥರ ಅಂದ್ಕೊಂಡ್ಲಿ. ಆಮೇಲೆ ಕೆಲವರು ನಿಮ್ಮ ಶ್ರೀಮತಿ ಅವ್ರಿಗೆ ಏನು ಹೆಸರಿಲ್ವಾ, ಶ್ರೀಮತಿ ಅವ್ರಿಗೆ ಅಂತೀರಾ, ಓವರ್ ಆಯಿತು ಅಂತ ಎಲ್ಲ ಅನ್ಕೋತಾರೆ. ಅದು ಅವರ ಮನಸ್ಥಿತಿ ತುಂಬ ಕೆಳಮಟ್ಟದಲ್ಲಿದೆ. ಅದಕ್ಕೆ ಅವರು ಅಷ್ಟು ಕೆಳಮಟ್ಟದಲ್ಲೇ ಯೋಚನೆ ಮಾಡ್ತಾರೆ, ಒಳ್ಳೇದು ಯೋಚನೆ ಮಾಡಲ್ಲ ಅನಿಸುತ್ತೆ ಅಷ್ಟೇ. ಆಮೇಲೆ ಈಗ ಮುಖ್ಯವಾಗಿ ಹೊಲ್ದ ಹತ್ರ ಸ್ವಲ್ಪ ಕೆಲಸ ಐತೆ. ಕೆಲಸ ಮುಖ್ಯವಾಗಿ 2 ಕೆಲಸ ಇದ್ದಾವೆ. ಇವತ್ತೇನದು ಚಂದ್ರಗ್ರಹಣ ಇದೆ ಇವತ್ತು. ಗ್ರಹಣ ಪೌರ್ಣಮಿ ಇವತ್ತು. ಪೌರ್ಣಮಿನಲ್ಲಿ ಚಂದ್ರಗ್ರಹಣ ಬರೋದು, ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ ಬರೋದು. ಪೌರ್ಣಮಿ ಚಂದ್ರಗ್ರಹಣ ಇದೆ ಇವತ್ತು. ಗ್ರಹಣ ಇದೆಯಲ್ಲ, 2 ಮುಖ್ಯವಾದ ಕೆಲಸ ಇದೆ. ಅದೇನು ಕೆಲಸ ಅಂತ ನೋಡೋಣ ಇವಾಗ. ನೋಡ್ರಿ, ಮುಖ್ಯವಾದ ಕೆಲಸದಲ್ಲಿ ಒಂದು ಕೆಲಸ ಮೊಸರನ್ನ ತಂದಿದ್ದೀನಿ. ಇದು ನಮ್ಮ ಮನೆ ಕಟ್ಟಬೇಕಾದ್ರೆ, ಮನೆ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ ಮತ್ತು ಸಂಜೆ ಮೊಸರನ್ನ ಹಾಕ್ತೀವಿ ಅಂತ ಹೇಳಿದ್ದೆ. ಹಾಗೆ ಬೆಳಿಗ್ಗೆ ಸಂಜೆ ಅಷ್ಟೇ ಅಲ್ಲ, ಅಮಾವಾಸ್ಯೆ, ಪೌರ್ಣಮಿ ಮತ್ತೆ ಗ್ರಹಣ ಮುಖ್ಯವಾಗಿ ಮನೆಗೆ ಅಷ್ಟೇ ಅಲ್ಲ, ಹೊಲಕ್ಕೆಲ್ಲ ಹಾಕ್ತೀವಿ ನಾವು ಈ ಟೈಮಲ್ಲಿ. ಹೌದು, ಅದು ಒಂದು ಒಳ್ಳೇದಾಗಲಿ, ನೆಗೆಟಿವ್ ಎನರ್ಜಿ ಏನು ಹೊಲದ ಮೇಲೆ ಇದ್ರ ಮೇಲೆಲ್ಲ ಬೀಳದೇ ಇರಲಿ ಅಂತ ಈಗ ಮೊಸರನ್ನ ಹಾಕಿ. ಇದು ಒಂದು ಕೆಲಸ. 2 ಕೆಲಸದಲ್ಲಿ ಮುಖ್ಯವಾದ 2 ಕೆಲಸ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಕೆಲಸ, ಮೊದಲನೇ ಕೆಲಸ. ಹೆಂಗ ಮಾವಿನ ಗಿಡ ಇರೋದಕ್ಕೆ ಒಳ್ಳೇದೈತೆ ಹೇಳು. ನೆರಳೈತೆ ಒಂದು, ಮತ್ತೆ ಕಟ್ಟಕ್ಕೆ ಗೂಟ ಎಲ್ಲ ಉಣ್ಬೇಕಿತ್ತಲ್ಲ, ಹೆಂಗ ಮಾವಿನ ಗಿಡಕ್ಕೆ ಕಟ್ಬಿಡ್ತೀಯ. ಎಷ್ಟು ನೀಟಾಗಿ ಅವಳೆ ನಮ್ಮ ಲಕ್ಷ್ಮಮ್ಮ ಇವತ್ತು. ಆದರೆ ಒಂಚೂರು ಕಸರೆ ಮಾಡ್ಕೊಳಲ್ಲ ಅಲ್ವಾ, ಎಷ್ಟು ನೀಟಾಗಿರ್ತೈತೆ ಯಾವಾಗ್ಲೂ. ಅದೇ ಕೆಲವೊಂದು ಹಸುಗಳು ಎಷ್ಟು ಕಸರೆ ಮಾಡ್ಕೊಂಡಿರ್ತಾವೆ ಗೊತ್ತೆ, ಸಗಣಿ ಎಲ್ಲ ಮೈಗೆಲ್ಲ ರುಬ್ಕೊಂಡಿರ್ತವೆ. ನಮ್ಮ ಲಕ್ಷ್ಮಮ್ಮ ಎಷ್ಟು ನೀಟ್ ಗೊತ್ತಾ, ಈ ಕಡೆ ಸಗಣಿ ಇಕ್ಕಿದ್ರೆ ಆ ಕಡೆ ಹೋಗಿ ಮಲ್ಕೋತಾಳೆ, ಆ ಕಡೆ ಸಗಣಿ ಇಕ್ಕಿದ್ರೆ ಈ ಕಡೆ ಬಂದು ಮಲ್ಕೋತಾಳೆ. ನೋಡಿ ನಮ್ಮ ಯಜಮಾನ್ರು ಅವಾಗಲೇ ಮೇವು ಕೊಯ್ದುಬಿಟ್ಟವ್ರೆ. ಸಿಕ್ಕಾಪಟ್ಟೆ ಸೊಳ್ಳೆ ಅಲ್ವೇ ತೋಟದಾಗೆ. ಒಂದು ಮುಖ್ಯವಾದ ಕೆಲಸ ನೋಡಿದ್ರಿ, ಮೊಸರನ್ನ ಹಾಕೋದು. ಇನ್ನೊಂದು ಮುಖ್ಯವಾದ ಕೆಲಸ ನೋಡ್ರಿ, ಅದೇನು ಹಂಗ್ ಡಬ್ಬ ತೋರಿಸ್ಬಿಟ್ರೆ ಹೆಂಗ್ ಗೊತ್ತಾಗ್ಬಿಡುತ್ತೆ. ಸುಣ್ಣ. ಮತ್ತೆ ಇನ್ನೊಂದು ಗೊತ್ತಾ, ಮನೇಲಿ ಸುಣ್ಣ ಇರ್ಬೇಕಂತ ಯಾವಾಗ್ಲೂ. ಸುಣ್ಣನ ಲಕ್ಷ್ಮಿ ಅಂತಾರಂತೆ. ಹಳೆ ಕಾಲದಲ್ಲಿ ಸುಣ್ಣದ ಕುಡ್ಕೆ ಅಲ್ಲ, ಸುಣ್ಣದ ಸ್ವಾರೆ ಅಂತ ಇಕ್ಕತ್ತಿದ್ರು ಹಳೆ ಕಾಲದಲ್ಲಿ ಮನೇಲಿ. ಈಗ ಬಾಯ್ಲಿ ಸುಣ್ಣನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸುಣ್ಣ 2 ಗಟ್ಟಿ ಇದ್ರೆ ಸುಣ್ಣ ಅದರಿಂದ. ಹೌದು, ಇಲ್ಲಿ ನಮ್ಮ ಲಕ್ಷ್ಮಮ್ಮನ ಮೇಲೆ ಬೆಳ್ಳಗೈತಲ್ಲ, ಅದು ಹೆಂಗ್ ಬರೀತೆ ಸುಣ್ಣದಲ್ಲೇನೆ ಬರೋದು ಏನಾಗಲ್ಲ ಇಲ್ಲೇ ಹಂಗೆ. ನೋಡ್ರಿ, ನಮ್ಮ ಲಕ್ಷ್ಮಮ್ಮನ ಮೇಲೆ ಸೂರ್ಯ ಚಂದ್ರನ ಬರಿತಾ ಇದ್ದಾರೆ. ಕರೆಕ್ಟ್ ತಾನೇ ಹೇಳಿದ್ ನಾನು? ಹೌದು, ಏನಕ್ಕೆ ಬರೆಯೋದಿತ್ತರ? ಚಂದ್ರ ಬರೆದ್ಬಿಟ್ರಿ ಈ ಕಡೆ. ಅಲ್ಲ, ಚಂದ್ರನೇ. ಸೂರ್ಯನಾ? ಗುಂಡಿರೋ ಸೂರ್ಯ. ಅಮಾವಾಸ್ಯೆ ಎಲ್ಲ ಪೌರ್ಣಮಿ ಎಲ್ಲ ಚಂದ್ರ ಅರ್ಧ ಬರೋದು. ಅಮಾವಾಸ್ಯೆ ಆದ್ಮೇಲೆ ಕರೆಕ್ಟ್ ನೀನು ಹೇಳಿದ್ದು. ಅದು ಸೂರ್ಯನೇ, ಇದು ಚಂದ್ರನೇ. ಅದಕ್ಕೆ ಹೇಳೋದು ಸ್ವಲ್ಪ ತಿಳಿದಿರೋರು ಬಂದು ಬರಿಬೇಕು ಅಂತ. ಈ ತಿಳಿದೇ ಇರೋರು 4-5 ಸರಿ ತಗೊಂಡು ಬರಿತಾ ಇರ್ತಾರೆ. ತಿಳಿದಿರೋರಾದ್ರೆ ಒಂದೇ ಸರಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಎಜುಕೇಶನ್ ಅಂತ ಅಲ್ಲ ಆಯ್ತಾ, ಜನರಲ್ ನಾಲೆಡ್ಜ್. ಅದು ಜನರಲ್ ನಾಲೆಡ್ಜ್ ಅಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ ಇದು. ಹೌದಾ? ಹಳ್ಳಿಲಿ ಹುಟ್ಟಿ ಬೆಳೆದಿರೋರು ಅಂತವ್ರಿಗೆ ಅಷ್ಟೇ ಗೊತ್ತು. ಏನಿಲ್ಲ, ಸಿಟಿಯಲ್ಲಿ ಇರೋರ್ಗೂ ಗೊತ್ತಿರುತ್ತೆ. ಸಿಟಿಯಲ್ಲಿ ಇರೋರ್ಗೆ ಏನು ಗೊತ್ತಿಲ್ಲ ಬಿಡು ಇದ್ರ ಬಗ್ಗೆ. ಅಂದ್ರೆ ಹಳ್ಳಿಲಿ ಹುಟ್ಟಿ ಬೆಳೆದು ಹೋಗಿ ಸಿಟಿಲಿ ಇರ್ತಾರಲ್ಲ ಅಂತವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಹೌದಾ? ಹುಟ್ಟಿ ಬೆಳೆದಿರೋರ್ಗೆ ಯಾರು ಗೊತ್ತಿರಲ್ಲ. ಮುಸ್ರ ಎಲ್ಲ ಇಕ್ಕದವ್ರೆ ಅಲ್ವಾ? ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಆದ್ರೆ ಸೀರೆ ಉಟ್ಕೊಂಡು ಬಂದು ಹಂಗೆ ಮುಂದೆ ನಿಂತ್ಕೊಂಡು ನೋಡೋಣ ಅದ್ರ ಮುಂದೆ. ಇದೇನು ಗೊತ್ತಾ, ಅವರು ಈ ಥರ ಡ್ರೆಸ್ ಹಾಕೊಂಬಂದ್ರೆ ಏನು ಮಾಡಲ್ಲ,
ಸೀರೆ ಉಟ್ಕೊ ಬಂದರೆ ಬೇರೆ ಯಾರೋ ಬಂದವ್ರೆ ಅಂದ್ಕೊಂಡು ಗುದ್ದಕ್ಕೆ ಹೋಗ್ತೈತೆ, ಅದು ಆಯಕ್ಕೆ ಹೋಗ್ತೈತೆ. ಗುದ್ದೋದ್ರೆ ಗೊತ್ತಾಗಲ್ಲ, ಕೆಲವ್ರು ತಿವಿಯೋದು, ಕೆಲವ್ರು ಆಯೋದು ಅಂತಾರೆ. ಹಾಂ, ಹಂಗೆ ಮಾಡ್ತೈತೆ. ಡ್ರೆಸ್ ಹಾಕೋ ಬಂದರೆ ಏನು ಮಾಡಲ್ಲ ಗೊತ್ತಾ, ಅದಕ್ಕೆ ನನ್ನ ಡ್ರೆಸ್ಸಲ್ಲಿ ಅಷ್ಟೇ ಗೊತ್ತು, ಸೀರಿಯಲ್ ನಾನು ಯಾರೋ ಬೇರೆಯವಳು. ಆಮೇಲೆ ಇಲ್ಲಿ ಅವಾಗಲೇ ನೋಡಿದ್ರಲ್ಲ, ಇದು ನೋಡ್ರಿ, ಇದು ಸೂರ್ಯ ಮತ್ತು ಇದು ಚಂದ್ರ. ಇಲ್ಲಿ ನಮ್ಮ ಬದುಕಿನ ಚಂದ್ರ ಇಲ್ಲಿ ನಿಂತಿದ್ದಾರೆ. ಡೈಲಾಗು ಬರೇ ಡೌಗಳು. ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಈ ಥರ ಒಂದು ಪದ್ಧತಿ ಸಂಪ್ರದಾಯ ನಮ್ಮ ಕಡೆ ಐತೆ. ಯಾಕೆ ಅಂದರೆ ಇದು 7th ಆಗೈತೆ, ಅಂದರೆ ಈಲಾಗೈತೆ ಅಂದರೆ ನಮ್ಮ ಕಡೆ ಈಲಾಗೈತೆ ಅನ್ನೋದು ಹಳ್ಳಿ ಭಾಷೆ. ಅಂದರೆ ಅದು ಏನಂತಾರೆ, ಗರ್ಭಧಾರಣೆ ಮಾಡಿದೆ, ಗರ್ಭಿಣಿ ಗರ್ಭಧಾರಣೆ ಮಾಡಿದೆ, ಅದು ಹೊಟ್ಟೆ ಒಳಗೆ ಕರು ಇದೆ. ಇಂಥ ಹಸುಗಳಿಗೆ ಗ್ರಹಣದ ಟೈಮಲ್ಲಿ, ಸೂರ್ಯಗ್ರಹಣ ಆಗ್ಬೋದು, ಚಂದ್ರಗ್ರಹಣ ಆಗ್ಬೋದು, ಗ್ರಹಣದ ಟೈಮಲ್ಲಿ ಅದೇ ಬೆನ್ನ ಭಾಗದಲ್ಲಿ ನೋಡಿದ್ರಲ್ಲ ಸೂರ್ಯ ಚಂದ್ರ, ಆ ಥರ ಸೂರ್ಯ ಚಂದ್ರನ ಬರೀತಾರೆ. ನಾವು ಬರಿತೀವಿ, ನಮ್ಮ ಹಳ್ಳಿ ಕಡೆ ಎಲ್ಲರೂ ಬರೀತಾರೆ ಈ ಥರ. ಯಾಕೆ ಅಂದರೆ ಗ್ರಹಣದ ಯಾವುದೇ ದುಷ್ಪರಿಣಾಮ ಇದ್ರ ಮೇಲೆ ಬೀಳದೇ ಇರಲಿ ಅಂತ. ನೀವು ಗೊತ್ತಿರ್ಬೋದು, ನಿಮಗೆಲ್ಲ ಗೊತ್ತಿರುತ್ತೆ, ಗ್ರಹಣದ ಟೈಮಲ್ಲಿ ಗರ್ಭಿಣಿ ಹೆಣ್ಮಕ್ಳು ಯಾರೂ ಮನೆಯಿಂದ ಈಚೆ ಬರಬಾರ್ದು, ಎಲ್ಲೂ ಹೋಗಬಾರ್ದು ಅಂತೆಲ್ಲ ಹೇಳ್ತಾರೆ. ಮಗುಗೇನೋ ತೊಂದರೆ ಆಗುತ್ತೆ ಅಂತೆಲ್ಲ, ಆ ಥರ ಯಾರೂ ಈಚೆ ಬರದೇ ಇರ್ತಾರ್ತಾನೆ. ಆದರೆ ಹಸುಗಳು ಬರಲೇಬೇಕಲ್ವ ಈಚೆಯಲ್ಲೆಲ್ಲ, ಬಯಲಲ್ಲಿ ಮೇಯೋದಕ್ಕೆಲ್ಲ. ಅದಕ್ಕೆ ಗ್ರಹಣದ ಯಾವುದೇ ದುಷ್ಪರಿಣಾಮ, ಯಾವುದೇ ಕೆಟ್ಟದ್ದು ಇದಕ್ಕೆ ಬೀಳದೇ ಇರಲಿ, ಇದ್ರೊಳಗೆ ಹೊಟ್ಟೆ ಒಳಗಡೆ ಇರೋ ಕರುಗೇನು ಆಗದೇ ಇರಲಿ ಅನ್ನೋ ಒಂದು ಕಾರಣದಿಂದ ಆಗೋದಿಲ್ಲ, ಆ ಥರ ಏನು ಕೆಟ್ಟದ್ದು ಆಗೋದಿಲ್ಲ ಈ ಥರ ಬರೆದ್ರೆ ಅನ್ನೋ ನಂಬಿಕೆಯಿಂದ ನಮ್ಮ ಹಿರಿಯರು, ಪೂರ್ವಜರು ಅವರು ಮಾಡ್ಕೊಬಂದಿರೋ ಸಂಪ್ರದಾಯ, ಆಚರಣೆ ಅದು ನಾವು ಮಾಡ್ತಾಯಿದ್ದೀವಿ. ಅದೇ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. 2 ಕೆಲಸ, ಮುಖ್ಯವಾದ ಕೆಲಸ ಅಂತ ಹೇಳಿದ್ನಲ್ಲ, ಅವೆರಡು ಮುಖ್ಯವಾದ ಕೆಲಸ ಮುಗಿದ್ವು. ಈಗ ಇನ್ನೂ ಒಂದು ಕೆಲಸ ಐತೆ, ಆ ಕೆಲಸ ಏನು ಅಂತ ನೋಡ್ರಿ. ಇದೆ ನೋಡ್ರಿ ಮುಖ್ಯವಾದ ಕೆಲಸ. ಬಿಡ್ತೀಯ ಕತ್ತೆ ಎಂದಾದರೂ ನಿಮ್ಮಂದರೆ ಮರಳಿ ನೀ ಒರೆಯುವುದಕ್ಕೆ, ಕಳ್ಳಿಯ ಹೂವನು ಮಲ್ಲೆಯ ಹೂವೇನೆ, ಮಲ್ಲೆಯ ಹೂವನು ಕಳ್ಳಿಯ ಹೂವೇನೆ, ಅದರ ಕಂಪೇನು ಕಡಿಮೆಯಾಗುವುದೇ. ನಮಗೊಂದು ಪದ್ಯ ಐತೆ 8ನೇ ಕ್ಲಾಸಲ್ಲಿ ಇದೆ. ಅದಕ್ಕೆ ಮ್ಯಾಲ್ ಬಿಡು, ತಿರ್ಗಿ ಆಮೇಲೆ ಪೋಸ್ಟ್ ಹಾಕು, ನನ್ನ ಹೆಂಡತಿ ಕತ್ತೆ ಎಂದ್ಲು ಅಂತ, ಆಯ್ತಾ? ಯಾರು ಬೇರೆ ಗೊತ್ತಿಲ್ಲದೆ ಇರೋರಿಗೆ ಪಾಪ ಯಾಕೆ ಅಂತ ಒಳ್ಳೆ ಹುಡ್ಗನ ಕತ್ತೆ ಅಂತೇಳಿ ಇವಳು ಅಂದ್ಕೋಬೇಕು ಅವರು. ಇಂಥ ಕಿತಾಪತಿ ಮಾಡ್ತೀಯ ನೋಡ್ರಿ. ಆಮೇಲೆ ಇದು ಪಾಯ, ಇದು ಪಾಯ, ಇದು ಕಾಂಪೌಂಡ್ ಕಟ್ಟೋದಕ್ಕೆ ಬೆಡ್ಡು ಪಾಯ ಕಟ್ಟಿ ಬಿಟ್ಟಿದ್ದೀವಿ. ಕ್ಯೂರಿಂಗ್ ಮಾಡಬೇಕಿತ್ತು 1-2 ದಿನ. ಇವತ್ತು ಗ್ರಹಣ ಇದ್ದಕ್ಕೆ ಕೆಲಸಕ್ಕೆ ಯಾರೂ ಬಂದಿಲ್ಲ. ಗ್ರಹಣ ದಿನ ಕೆಲಸ ಮಾಡಿಸ್ಬಾರ್ದು, ನಾವು ಸುಮ್ಮನೆ ಏನು ಬೇಡ ಅಂತ ಹೇಳಿದ್ವಿ, ಅದಕ್ಕೆ ಯಾರೂ ಬಂದಿಲ್ಲ. ನೋಡಿ, ಇದು ಸಂಪು. ನನಗೆ ತುಂಬ ದಿನದಿಂದ ಆಸೆ ಇತ್ತು ನಾವು ದೊಡ್ಡ ಸಂಪು ಕಟ್ಟಬೇಕು ಅಂತ. ಗಂಟ್ಲು ಸ್ವಲ್ಪ ಸರಿಗಮ ಪದನಿಸ ಆಡ್ತಾ ಐತೆ. ವೆದರ್ ಆ ಥರ ಐತೆ, ಮೋಡ ಕವಿದ ವಾತಾವರಣ ಸ್ವಲ್ಪ. ಮುಖ್ಯವಾದ ಕೆಲಸಗಳು ನೋಡಿದ್ರಿ ಅದೇನು ಅಂತ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ಈಗ ಕೂತಿದ್ದೀವಿ. ಮತ್ತು ಇನ್ನೂ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಮಾತಾಡಬೇಕು, ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ. ತುಂಬ ಜನ ನಮ್ಮನ್ನು ನೋಡ್ಬಿಟ್ಟು ನಾವಿಬ್ಬರೂ ಏನೋ ರಿಲೇಟಿವ್ಸಾ, ನಿಮ್ಮ ಅತ್ತೆ ಮಗಳ, ಅಕ್ಕನ ಮಗಳ, ನೋಡೋಕೆ ಒಂದೇ ಥರ ಕಾಣ್ತೀರಾ ಅಂತ ಎಲ್ಲ ಕಮೆಂಟ್ ಮಾಡಿ ಕೇಳ್ತಾರೆ. ಒಂದೇ ಥರ ಕಾಣ್ತೀರಾ ಅಂದರೆ ಅದು ಗೊತ್ತಿಲ್ಲ, ಆ ದೇವರು ಇವ್ರನ್ನ ನನಗೋಸ್ಕರ ಸೃಷ್ಟಿ ಮಾಡಿರ್ಬೋದೇನೋ ಗೊತ್ತಿಲ್ಲ. ಅವ್ನು ಒಂದು ಏನದು ಪ್ರತಿಯೊಂದು ಅನ್ನದ ಮೇಲೂ ಒಂದು ಅಗಳ ಮೇಲೂ ತಿನ್ನೋ ಅಗಳ ಮೇಲೂ ಅವ್ರ ತಿನ್ನೋರ ಹೆಸರು ಬರ್ದಿರತ್ತಂತೆ. ಅದೇ ತರ ಇವ್ರೇ ಅಂತ ಹಣ್ಣಿನಲ್ಲಿ ಬರ್ದಿರ್ತಾನಂತೆ ದೇವ್ರು. ಹಂಗೆ ಅದೇ ಯಾರಿಗೂ ಗೊತ್ತಿರಲ್ಲ, ಅದು ಆತರ ಬರ್ದಿರ್ತಾನಂತೆ ದೇವ್ರು ಅಷ್ಟೇ. ಅದ್ ಬಿಟ್ರೆ ಇವರು ನನಗೆ ಅಕ್ಕನ ಮಗಳಾಗ್ಲಿ ಅತ್ತೆ ಮಗಳಾಗ್ಲಿ ಅಲ್ಲ, ಏನು ರಿಲೇಷನ್ನು, ಸಂಬಂಧಿಕರು. ಆದರೆ ತುಂಬ ದೂರ ಅಂದರೆ ಎಷ್ಟು 15 ಕಿಲೋಮೀಟ್ರ್ ದೂರ. ಅಂದರೆ ನಮ್ಮೂರಿಂದ ಇವ್ರೂರಿಗೆ 15 ಕಿಲೋಮೀಟ್ರ್ ಆಗುತ್ತೆ. 15 ಕಿಲೋಮೀಟ್ರ್ ದೂರ, ಅಷ್ಟು ದೂರ ಸಂಬಂಧಿಕರು. ಯಾವ ಥರ ಸಂಬಂಧ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪ ಅವ್ರ ಅಕ್ಕನ ಮಗಳನ್ನ ಇವರ ಚಿಕ್ಕಪ್ಪನ ಕೊಟ್ಟಿದ್ದಾರೆ. ಇವ್ರ ಚಿಕ್ಕಪ್ಪ ಅವರ ವೈಫ್ ಮಿಸ್ಸಸ್ಸು ಹೆಂಡ್ತಿನೇ ನಮ್ಮ ಅತ್ತೆ ಮಗಳು.
ನಮ್ಮೂರಿಂದ ಕೊಟ್ಟಿರೋದು ಇವ್ರ ಚಿಕ್ಕಪ್ಪಂಗೆ. ಅಷ್ಟೇ ಸಂಬಂಧ, ಅಷ್ಟೇ ದೂರದ ಸಂಬಂಧ, ಹತ್ರದೇನೂ ಅಲ್ಲ. ಅಷ್ಟೇ ಅಕ್ಕನ ಮಗಳಾಗಲಿ ಅತ್ತೆ ಮಗಳಾಗಲಿ ಅಲ್ಲ. ನಮ್ಮದು ಹೇಳಿದ್ನಲ್ಲ, ನಾವು ದೂರದ ಸಂಬಂಧಿಕರು. ಅಂದರೆ ಇದು ಹೊಸ ಸಂಬಂಧ, ಹಳೆ ಸಂಬಂಧ ಏನಲ್ಲ, ಹೊಸ ಸಂಬಂಧ. ಅದೇ ನಮ್ಮ ಅತ್ತೆ ಮಗಳನ್ನ ಇವ್ರ ಚಿಕ್ಕಪ್ಪಂಗೆ ಕೊಟ್ಟ ಮೇಲೆ ಸಂಬಂಧ ಆಗಿರೋದು. ಆದರೆ ಇವ್ರಿಗಿಂತ ಜಾಸ್ತಿ, ನಿನಗಿಂತ ಜಾಸ್ತಿ ಇದ್ರೆ ತಪ್ಪಾಗುತ್ತೆ, ಮದುವೆ ಆದಮೇಲೆ ನೀವು ನಮಗೆ ಸ್ವಂತ. ಅಂದರೆ ಇವರಣ್ಣ ಸಂಬಂಧಕ್ಕಿಂತ ಜಾಸ್ತಿ. ಇವರಣ್ಣ ನನಗೆ ಕ್ಲೋಸ್ ಫ್ರೆಂಡು. ನಾನು ಇವರಣ್ಣ ಎಲ್ಲ ಒಂದೇ ರೂಮಲ್ಲಿ ಇದ್ವಿ, ರೂಮ್ಮೇಟ್ಸು ಮುಂಚೆ. ನಮ್ಮ ಮದುವೆ ಕತೆ ಎಲ್ಲ, ಮದುವೆ ಹೇಗಾಯಿತು ಅದೆಲ್ಲ ಕತೆ ಹೇಳ್ಬೇಕಾ? ಇನ್ನೊಂದ್ಸಲ ಹೇಳೋಣ. ಈಗ ಲವ್ ಮ್ಯಾರೇಜಾ ನಿಮ್ಮದು ಅಂತೆಲ್ಲ ಕೇಳ್ತಾ ಇದ್ರು. ನಮ್ಮ ಮದುವೆ ಕತೆ ಹೆಂಗಾಯ್ತು ಅಂತ ಹೇಳ್ಬಿಡೋಣ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೇಳೋಣ. ಹೌದಾ? ನೆಕ್ಸ್ಟು ವಿಡಿಯೋದಲ್ಲಿ ಯಾವಾಗಾದ್ರೂ ಹೇಳ್ತೀವಿ. ಆದ್ರೆ ನಮ್ದು ಲವ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ಅಲ್ಲ. ಮ್ಯಾರೇಜು. ನಮ್ಮ ಮನೇಲಿ ನಮ್ಮ ಅಣ್ಣ ನೋಡಿ, ಇವ್ರ ಮನೇಲಿ ಇವ್ರ ಅಪ್ಪ ಇವ್ರ ಅತ್ತೆ ಎಲ್ಲ ನೋಡಿ ಕೂತು ಮಾತಾಡಿ ಮಾಡಿರುವಂತ ಮದುವೆ ಅಷ್ಟೇ. ಆಮೇಲೆ ಅಷ್ಟೇ, ಇವತ್ತು ಆ್ಯನಿವರ್ಸರಿ, 11 ವರ್ಷ ಆಯಿತು. ಆದ್ರೆ ನೋಡಿ ಫ್ರೆಂಡ್ಸ್, ಇನ್ನು ನಮ್ಮ ಮನೆಯವ್ರು ನಂಗೆ ಏನು ಗಿಫ್ಟೇ ಕೊಟ್ಟಿಲ್ಲ, ಕಾಯ್ತಾ ಇದ್ದೀನಿ. ಅಲ್ಲ, ಗಿಫ್ಟು ನಾನು ಪ್ರತಿ ವರ್ಷ ಲೇಟೇ ಕೊಡೋದು ಗಿಫ್ಟು. ಏನಿಲ್ಲ, ವರ್ಷ ಅವತ್ತೇ ಕೊಡ್ತಾ ಇದ್ರು. ಹೋದ ವರ್ಷದಿಂದ ಲೇಟ್ ಮಾಡ್ತಾವ್ರೆ. ಅದೇ ವರ್ಷ ಅಂದ್ರೆ ಅವಾಗ ಅಂದ್ರೆ ತಟ್ಟೆ ಲೋಟ ಚೊಂಬು ಕೊಡ್ತಾ ಇದ್ದೆ, ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ಬಂದು ಕೊಡಿಸ್ಬಿಡ್ತಾ ಇದ್ದೆ. ಅದು ಪ್ರೀತಿಯಿಂದ ಏನೇ ಕೊಟ್ರು ಅದಕ್ಕೆ ಹೆಸರಿಡಬಾರ್ದು. ಮತ್ತೆ ತಟ್ಟೆ ಲೋಟ ಚೊಂಬು ಅಂತಾರೆ, ಅವನ್ನ ಮನೆಯಲ್ಲಿ ಪ್ರತಿದಿನ ಹೆಣ್ಮಕ್ಳು ತೊಳೆದು ಒರೆಸಿ ಗುಡಿಸಿ ತೊಳಿತಾ ಇರ್ತಾರೆ, ಬಳಸ್ತಾ ಇರ್ತಾರೆ. ಅವಾಗ ನೆನ್ಪಿರುತ್ತೆ, ಇದು ನಾನು ಕೊಟ್ಟಿದ್ದು. ಅದೇ ಸೀರೆ ಒಡವೆ ನಾನು ಕೊಟ್ಟಿದ್ದು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ. ಮೂಲೆಯಲ್ಲಿ ಸೀರೆ ಕೊಡ್ಸಿದ್ರೆ ಹೇಳ್ತಾ ಇದ್ದೆ ನೋಡಿ, ನಮ್ಮ ಮನೆಯವ್ರು ನಮ್ಮ ಆನಿವರ್ಸರಿ ಸೀರೆ ಕೊಡ್ಸಿದ್ರು. ಮೂಲೆಯಲ್ಲಿ ಇಡ್ತಾರೆ, ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕಬೋರ್ಡ್ ಎಲ್ಲ ಬಿರೋಲ್ಲ ಇಡ್ತಾರೆ. ಅವಾಗ ನೆನ್ಪಿರಲ್ಲ. ಇದಾದ್ರೆ ದಿನಾ ಬಳಸ್ತಾ ಇರ್ತಾರೆ, ದಿನಾ ನೆನ್ಪಿರುತ್ತೆ. ಆಯ್ತಾ? ಆನಿವರ್ಸರಿ ನೆನಪು, ಅದಕ್ಕೆ ನೆನಪು ಬೇಡ. ಆಮೇಲೆ ಹೋದ ವರ್ಷ ಇವರು ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಿಸಿದ್ರು. ಗಿಫ್ಟ್ ಪ್ಯಾಕ್ ಮಾಡಿ. ಈ ವರ್ಷ ಇನ್ನೂ ಏನು ಕೊಟ್ಟಿಲ್ಲ, ಸಂಜೆವರೆಗೂ ಟೈಮ್ ಇದೆ. ಸಂಜೆ ಏನಾದ್ರು ಕೊಡ್ಬೋದು ಅಂತ ಕಾಯ್ತಾ ಇದ್ದೀನಿ. ಏನೋ ಕೊಡ್ತೀರಾ? ಈ ವರ್ಷ ನಾವು ಮುಂದೂಡ್ತಾ ಇದೀವಿ. ಹೌದಾ? ಮುಂದೂಡಲಾಗಿದೆ. ಏನ್ ಗೊತ್ತಾ, ನಾವೆಲ್ಲೂ ಹೊರಗಡೆ ಹೋಗೋದಕ್ಕಾಗಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಹೊರಗಡೆ ಹೋದಾಗ ಖಂಡಿತ ಪ್ಲಾನ್ ಇದೆ, ಏನ್ ಕೊಡಿಸ್ಬೇಕು ಅನ್ನೋದಿದೆ. ಆದ್ರೆ ಹೋಗಿ ತಂದು ಕೊಡೋ ಅಷ್ಟು ಟೈಮ್ ಸಿಕ್ಕಿಲ್ಲ, ಆಗ್ಲಿಲ್ಲ. ಮತ್ತೆ ಗ್ರಹಣ ಬೇರೆ ಐತಿ, ಇವತ್ತೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಇವತ್ತು ಗ್ರಹಣ ಇಲ್ಲ ಅಂದ್ರೆ ಖಂಡಿತ ಇವತ್ತೇ ಕೊಡಿಸ್ತಾ ಇದೆ. ಪ್ರತಿ ವರ್ಷ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ. ಎಲ್ಲಾದ್ರೂ ಅಂದ್ರೆ ಎಲ್ಲೂ ಊಟಿ, ಕೊಡೈಕೆನಾಲ್ ಆತರ ಏನಲ್ಲ. ನಮ್ಗೆ ಎಲ್ಲಾದ್ರೂ ಅಂದ್ರೆ ಮಧುಗಿರಿನೇ ಎಲ್ಲ. ಮಧುಗಿರಿ ಬಿಟ್ಟು ಮುಂದಕ್ಕೆಲ್ಲ ಹೋಗಿಲ್ಲ. ತುಮಕೂರು ತುಂಬಾ ಕಡಿಮೆ. ಮಧುಗಿರಿ ಅದು ಇಂಥ ಟೈಮಲ್ಲಂತೂ ಮಧುಗಿರಿಗೆ ಹೋಗೋದು. ಎಲ್ಲಾದ್ರೂ ಹೋಟ್ಲಲ್ಲಿ ಒಂದು ಇವ್ರಿಗೆ ಇಷ್ಟ ಆಗಿರೋ ಒಂದು ಗೋಬಿನೋ ಏನಾದ್ರು ರೋಟಿ ದಾಲು ಈ ತರ ತಿನ್ಕೊಂಡ್ ಬರೋದು. ಆಮೇಲೆ ಇವ್ರಿಗೊಂದು ಗಿಫ್ಟ್ ಏನಾದ್ರು ಕೊಡ್ಸೋದು. ಅಲ್ಲೇ ಒಂದು ಅದೇ ಹೇಳಿದ್ರಲ್ಲ, ಪಾತ್ರೆ, ಆರ್ಟ್ ಬಾಕ್ಸು, ಲಂಚ್ ಬಾಕ್ಸ್ ಅಲ್ಲ, ಆರ್ಟ್ ಬಾಕ್ಸ್ ಅಲ್ಲ, ಆರ್ಟ್ ಬಾಕ್ಸು, ಆಮೇಲೆ ಫ್ಲಾಸ್ಕು, ಇಡ್ಲಿ ಕುಕ್ಕರು, ಈ ತರ. ಆಮೇಲೆ ಬಾಣ್ಲಿ ಚಿಕ್ಕದೊಂದು ಬಾಣ್ಲಿ. ಮತ್ತೆ ಇನ್ನೇನ್ ಕೊಡ್ಸಿದೆ? ಏನು ಪಡ್ಡು ಹೆಂಚು ಅಷ್ಟ ಆತರ. ಆಮೇಲೆ ಒಂದ್ಸರಿ ಕುಕ್ಕರ್ ಕೊಡ್ಸಿದ್ರು, 5 ಲೀಟರ್ ಕುಕ್ಕರ್, 3 ಲೀಟರ್ ಕುಕ್ಕರ್. ಇನ್ನೇನಿಲ್ಲೂ ಹೊರಗಡೆ ಹೋಗಿಲ್ಲ. ಇವತ್ತು ಗ್ರಹಣ ಬೇರೆ, ಮನೇಲೇ ಇರಬೇಕು. ಮನೇಲಿ ಅಂದ್ರೆ ಹೊರಗಡೆ ಎಲ್ಲೂ ಹೋಗಿಲ್ಲ, ಮಧುಗಿರಿ ಎಲ್ಲ ಹೋಗಲ್ಲ ಅಷ್ಟೇ. ಇವರು ಗ್ರಹಣ ಬರ್ಬಾರ್ದಿತ್ತು, ಚೆನ್ನಾಗಿತ್ತು. ಪ್ರತಿ ವರ್ಷ ಕರ್ಕೊಂಡೋಗಿ ಪಾನಿಪುರಿ ಗೋಬಿನಾದ್ರೂ ಕೊಡ್ಸ್ಕೊಂಡ್ ಬಂದಿರೋ ನೀವು. ಆಮೇಲೆ ಅಲ್ಲ, ಹೋದ ವರ್ಷನೂ ಇಲ್ಲ. ಯಾಕೆ ಹೇಳು? ಹೋದ ವರ್ಷ ಗೌರಿ ಹಬ್ಬ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಬ್ಬ ಮಾಡಿ ಬಂದು 2 ಗಂಟೆಗೆ ಏನಲ್ವಾ, 1 ಗಂಟೆ 2 ಗಂಟೆ ಟೈಮಲ್ಲಿ ಬಂದು ನಾಗರು ಮಾಡಿ ಪೂಜೆ ಮಾಡಿ ಮನೆಗೆ ಹೋಗುವಾಗ ಸಾಯಂಕಾಲ ಆಗಿತ್ತು. ಚೆನ್ನಾಗಿತ್ತು. ಹಬ್ಬದ ದಿನನೇ ಆನಿವರ್ಸರಿ ಆಚರಣೆ ಮಾಡ್ಕೊಂಡಿದ್ದು. ಆದ್ರೆ ಆನಿವರ್ಸರಿ ಅಂದ್ರೆ ಎಲ್ಲರೂ ಕೇಕ್ ಎಲ್ಲ ಕಟ್ ಮಾಡ್ತಾರೆ ಕೆಲವರು. ನಾವು ಯಾವ ಕೇಕು ಏನು ಕಟ್ ಮಾಡಿಲ್ಲ. ಮೇಡಮ್ ಹೇಳಿ, ನಿಜ ಗಿಫ್ಟ್ ಕೊಡ್ತಾ ಇಲ್ವಾ? ನಿಜ ಕೊಡ್ತಾ ಇಲ್ಲ. ನೋಡಿ, ನಮ್ಮ ಶ್ರೀಮತಿ ಅವರು ಎಲ್ಲಾದ್ರೂ ಹೋಗಿದ್ರೆ ಅಲ್ವಾ ಕೊಡೋದು. ಅದು ಹೋದ ವರ್ಷ ಏನು ಹೋಗಿರ್ಲಿಲ್ಲ. ಯಾರೋ ಬೇರೆಯವ್ರ ಪರಿಚಯದವ್ರು ಕೇಳಿ, ಬೇರೆಯವ್ರನ್ನೇ ಕೇಳಿ ಕೊಡಕ್ಕಾಗುತ್ತಾ? ತರ್ಸಿ ಅವ್ರ ಹತ್ರ ಆನ್ಲೈನ್ ಮೂಲಕ ತರ್ಸಿ ಗಿಫ್ಟ್ ಪ್ಯಾಕ್ ಮಾಡಿ ನನಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ರು. ನಾನೇನ್ ಗಿಫ್ಟ್ ಕೇಳ್ತಿಲ್ಲ, ಕೊಡ್ಲೇಬೇಕು ಅಂತ. ನಾನ್ ಕೇಳ್ತೀನಿ, ಗಿಫ್ಟ್ ಬೇಕು ಅಂದ್ರೆ ಬೇಕಷ್ಟೇ. ಸರಿ ಆಯ್ತು, ಕೊಡ್ತೀನಿ. ಅಲ್ಲ, ನಾವ್ ಒಂದ್ ಬರ್ತಡೇ ಮಾಡ್ಕೊಳಲ್ಲ, ಇನ್ನೊಂದ್ ಮಾಡ್ಕೊಳಲ್ಲ, ಮತ್ತೊಂದ್ ಮಾಡ್ಕೊಳಲ್ಲ, ಏನು ಮಾಡ್ಕೊಳಲ್ಲ. ಆದ್ರೆ ಬಾಗದೊಂದ್ ಆನಿವರ್ಸರಿ ಅದಕ್ಕೂ ಗಿಫ್ಟ್ ಕೊಡ್ಸಿಲ್ಲ ಅಂದ್ರೆ ಇನ್ನೇನ್ ಕೊಡಿಸ್ತೀರಾ ನೀವು ನಮ್ಗೆ? ಅಂದಂಗಾಯ್ತೇನೋ. ಈ ಮಳೆಗಾಲದಲ್ಲಿ ಕಪ್ಪೆಗಳು ಒಟ ಅಂತವಲ್ಲ, ಅಂದ್ರೆ ಕಪ್ಪೆನಾ? ಅಲ್ಲ, ಹೆಣ್ಮಕ್ಳು ಮಾತು ಜಾಸ್ತಿ ಆತರ ಅಂತ ಹೇಳ್ದೆ. ನೋಡಿ, ನಿಮ್ಗೂ ಎಲ್ಲ ಸೇರ್ಸಿ ಹೇಳ್ತಾರೆ. ಇಲ್ಲ ಅಂದ್ರೆ ನೀವು ಬರ್ತೀರಾ? ಅಂದ್ರೆ ಗಂಡ್ಮಕ್ಳು ಸ್ವಲ್ಪ ಸೈಲೆಂಟ್, ಹೆಣ್ಮಕ್ಳು ಮಾತು ಜಾಸ್ತಿ. ಅದು ನಿಜ. ಇಲ್ಲ, ಅದು ನಿಜ. ಅದು
ಬರೀ ಸುಳ್ಳು ಸುಳ್ಳು ಹೇಳ್ತಾರೆ. ಏನ್ ಸುಳ್ಳು ಹೇಳಿಲ್ಲ, ಸತ್ಯವನ್ನೇ ಹೇಳಿದ್ದೇನೆ. ನಮ್ಮ ಮನೇಲಿ ಸತ್ಯವಾಗಿಯೂ ಸತ್ಯವನ್ನೇ ಹೇಳಿದ್ದೇನೆ. ಜಾಸ್ತಿ. ನಾನು ಮದುವೆಗೂ ಮುಂಚೆ ಹೇಳಿದ್ರು ತಾನೆ ನಾನು ಮೂಸ ಮಾತಾಡಲ್ಲ ಅಂತ. ಯಾರೋ ಹೇಳಿದ್ರು ಇವ್ರಿಗೆ, ನಾನು ಮೂಸ ಅವನು ಮೂಸ ಒಂದು ಮಾತಾಡಲ್ಲ ಅಂತ. ಗೊತ್ತಾ ಹೇಳಿದ್ದು, ನೀನ್ ಎಷ್ಟೊಂದ್ ಮಾತಾಡ್ತೀಯೇ, ಅವ್ನ್ ನೋಡಿದ್ರೆ ಮೂಸ ಮಾತೇ ಬರಲ್ಲ, ಅವ್ನ್ಗೆ ಮನೆ ಬಿಟ್ಟು ಈಚೆ ಬರಲ್ಲ, ಏನಿಲ್ಲ ಮೂಸ ಅಂತವ್ ಜೊತೆ ನೀನ್ ಹೆಂಗೆ ಇರ್ತೀಯಾ ಅಂತ ಹೇಳಿದ್ರು ನನ್ಗೆ. ಇವಾಗ ಚೆನ್ನಾಗಿ ಹಿಂಗೆ ಇದ್ದಾರೆ. ಆಮೇಲೆ ಇನ್ನೇನು, ಅದೇ ಗಿಫ್ಟು ಕೊಡಿಸ್ತೀನಿ. ಒಂದು 3-4 ತಿಂಗಳು ಟೈಮ್ ಬೇಕು ನನಗೆ. ಯಾಕಂದ್ರೆ ಮನೆ ಏನ್ ಗಿಫ್ಟ್ ಕೊಡಿಸ್ತೀಯ ಅಂತ ಆಫರ್ ಕೊಡ್ಬೋದಪ್ಪ. ನೀನ್ ಕೊಡ್ಸೋ ಒಂದು ಏನೋ ಚಿಕ್ಕ ಪುಟ್ಟ ಗಿಫ್ಟ್ ಗೆಲ್ಲ 3-4 ತಿಂಗಳು ಆಫರ್ ಕೊಡಕ್ಕಾಗುತ್ತಾ? 3-4 ತಿಂಗಳು ಅಂದ್ರೆ ಹೋದ ವರ್ಷ ಏನ್ ಹೇಳಿದ್ದೆ? ಒಂದ್ ನಿಮಿಷ, 3-4 ತಿಂಗಳು ಅಂದ್ರೆ ಅದೇನಾದ್ರೂ ಬೇರೆದೇ ಇರುತ್ತೆ, ಚಿಕ್ಕ ಪುಟ್ಟದಿರಲ್ಲ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್. ಅದು ಜನರಲ್ ನಾಲೆಡ್ಜ್, ಆಯ್ತಾ? ಮಾತು ಯಾರು ಕಮ್ಮಿ ಆಡ್ತಾರೋ ಅವರು ಬುದ್ಧಿವಂತರಾಗಿರ್ತಾರೆ, ಮಾತು ಜಾಸ್ತಿ ಆಡೋರ್ಗೆ ಬುದ್ಧಿ ಕಡಿಮೆ ಇರುತ್ತೆ. ಏನಿಲ್ಲ ನೋಡಿ, ಈಗ ಇಬ್ರು ಒಂದು ಒಪ್ಪಂದಕ್ಕೆ ಬಂದಿದೀವಿ. ಏನಪ್ಪಾ ಅಂದ್ರೆ, ಇವ್ರು ಯಾವತ್ತು ನನ್ಗೆ ಕರ್ಕೊಂಡೋಗಿ ಏನ್ ಗಿಫ್ಟ್ ಕೊಡಿಸ್ತಾರೋ ಅವತ್ತೇ ನಾನು ಅವ್ರಿಗೆ ನಾನೇನ್ ಕೊಡಿಸ್ಬೇಕು ಅನ್ಕೊಂಡಿದ್ನೋ ಆ ಗಿಫ್ಟ್ ನ ಕೊಡಿಸ್ತೀನಿ. ಹೌದಾ? ಹಾಗಾದ್ರೆ ನಿಂದು 4 ತಿಂಗಳು. ಎಷ್ಟ್ ದಿನ? 4 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಇಲ್ಲ 1 ತಿಂಗಳಿಗೆ ನೀನ್ ಕೊಡಿಸ್ಬೋದು. ನೀನ್ ಯಾವತ್ ಕೊಡಿಸ್ತೀಯೋ ಅವತ್ ನಾನು ನಿನ್ ಜೊತೆ ಬಂದು ನಾನು ಒಪ್ಪಿದ್ದೀನಿ. ನಾನೇನ್ ಕೊಡಿಸ್ಬೇಕು ಅನ್ಕೊಂಡಿದೀನೋ ಅದನ್ನ ಕೊಡಿಸ್ತೀನಿ. ಆದ್ರೆ ನಾನು ಏನ್ ಕೊಡಿಸ್ಬೇಕು ಅಂತ ಹೇಳಲ್ಲ, ಆದ್ರೆ ನೀನು ನನ್ಗೆ ಏನ್ ಕೊಡಿಸ್ತೀಯ ಅಂತ ಹೇಳ್ಬೇಕು ಅಷ್ಟೇ. ಸರಿ, ನಾನು ಒಪ್ಪಿದ್ದೀನಿ ಇದಕ್ಕೆ. ಆಮೇಲೆ ಆದ್ರೆ ಇನ್ನೊಂದು ಕಂಡೀಷನ್ ಏನ್ ಗೊತ್ತಾ, ನಿನ್ಗೆ ಹೇಳ್ತಾ ಇರೋದು ಇನ್ನೊಂದು ಕಂಡೀಷನ್ ಏನ್ ಗೊತ್ತಾ, ಇದೇ ವರ್ಷ ಲಾಸ್ಟ್, ಮುಂದಿನ ವರ್ಷದಿಂದ ನಮ್ಗೆ ಆನಿವರ್ಸರಿ ದಿನನೇನೆ ಆನಿವರ್ಸರಿ ಗಿಫ್ಟ್ ಬೇಕು. ಸರಿ, ಆಯ್ತು ಆಯ್ತಾ? ಈ ವರ್ಷ ಸ್ವಲ್ಪ ಮನೆ ಕಟ್ತಾ ಇದ್ದೀವಿ, ಅದು ಇದು ಸ್ವಲ್ಪ ಸಮಸ್ಯೆ ಇದೆ. ಓಕೆ, ಅಡ್ಜಸ್ಟ್ ಮಾಡ್ಕೋತೀನಿ. ಮುಂದಿನ ವರ್ಷದಿಂದ ನಂಗೆ ಆನಿವರ್ಸರಿ ದಿನನೇ ಗಿಫ್ಟ್ ಬೇಕು. ಸರಿ, ಆಯ್ತು. ಗಿಫ್ಟ್ ಕೈ ಕೊಟ್ರೆ ಆನಿವರ್ಸರಿ ಸೆಲೆಬ್ರೇಷನ್ ಇಲ್ಲ, ಸೆಲೆಬ್ರೇಷನ್ ಅಂದ್ರೆ ಯಾವ ತರ? ತಿಂಡಿ ಏನು ಮಾಡಲ್ಲ, ಮಲ್ಕೊಬಿಡ್ತೀನಿ. ಅಲ್ಲ, ಸೆಲೆಬ್ರೇಷನ್ ಅಂದ್ರೆ ಯಾವ ತರ? ಏನು ಎಲ್ಲ ಕೇಕ್ ಕಟ್ ಮಾಡಿ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟು ಮನೆ ಮೇಲಿಂದ ಕೆಳಿಕಾನ ಅದೇನೋ ಫಿಲಮ್ ಅಲ್ಲೆಲ್ಲ ಮಾಡ್ತಾರಲ್ಲ, ಪಾರ್ಟಿಗೆಲ್ಲ ಕರೀತಾರಲ್ಲ, ಆತರ ಸೆಲೆಬ್ರೇಷನ್ ಅಂದ್ರೆ? ಏನಿಲ್ಲ, ಆತರ ಅಲ್ಲ ಹೇಳುದು. ಅಂದ್ರೆ ಒಂದು ಖುಷಿ. ಏನ್ ಹೇಳ್ತಾರೆ, ಇನ್ನೇನ್ ಹೇಳ್ಬೋದು ಗೊತ್ತಿಲ್ಲ. ಸರಿ, ಮತ್ತೆ ನನ್ಗೆ ಇವ್ರು ಕೊಡ್ಸೋ ಗಿಫ್ಟ್ ಎಲ್ಲದಕ್ಕಿಂತ ನನ್ಗೆ ಇವ್ರೇ ಒಂದು ದೊಡ್ಡ ಗಿಫ್ಟು. ಇವ್ರನ್ನ ಮದ್ವೆ ಆಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇದು ನಿಜಾನ ಸುಳ್ಳ? ನಗ್ನಗ್ತಾ ಹೇಳ್ತಾವ್ರೆ, ಕಾಮಿಡಿ ಮಾಡ್ತಾವ್ರೆ ಅಂತ? ನಿಜಾನೇ. ಹೌದಾ? ನಾನು ಇವ್ರನ್ನ ಮದ್ವೆ ಆದ್ಮೇಲೆ ತುಂಬಾ ಖುಷಿಯಾಗಿದ್ದೀನಿ. ನೋಡ್ರಿ, ಇವ್ರು ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದಾರೆ ಅಂದ್ರೆ, ನಾನು ಎಷ್ಟು ಚೆನ್ನಾಗಿ ಇವ್ರನ್ನ ನಗ್ನಗ್ತಾ ನೋಡ್ಕೊತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತಾನೆ ಅರ್ಥ, ಆಯ್ತಾ? ನಾವಿಬ್ರು ಯಾವಾಗಲೂ ಇದೇ ಥರ ನಗ್ನಗ್ತಾ ಸುಖವಾಗಿ ಸಂತೋಷವಾಗಿ 100 ಕಾಲ ಜೊತೆಲಿ ಬಾಳಬೇಕು ಅಂತ ನೀವು ಸಹ ಆಶೀರ್ವಾದ ಮಾಡಿ. ದೊಡ್ಡವರ ಆಶೀರ್ವಾದ ತುಂಬ ಒಳ್ಳೆಯದು, ನಿಮ್ಮೆಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ ಅಷ್ಟೇ. ಇವತ್ತಿನ ಬ್ಲಾಗ್ ಬೇರೆ ಏನಾದರೂ ಹೇಳೋದಿದೆಯೇನಮ್ಮ? ಏನಿಲ್ಲ. ಕೆಲವರು ಸಿಗ್ತಾರೆ ಮಧುಗಿರಿಲಿ, ಎಲ್ಲ ಹೊಸಕೆರೆಗೆ ಹೋದ್ವಿ, ಅಲ್ಲೆಲ್ಲ ಮಾತಾಡಿಸ್ತಾರೆ. ತುಂಬಾ ಖುಷಿ ಆಗುತ್ತೆ, ತುಂಬಾ ಗುರ್ತಿಡ್ದೆಲ್ಲ ಮಾತಾಡಿಸ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಯಾರ್ಯಾರು ನಮ್ಗೆ ಇದುವರೆಗೂ ಎಲ್ಲ ಮಾತಾಡ್ಸಿದ್ರೆ ಅವ್ರ ಹೆಸರು ಎಲ್ಲ ನೆನ್ಪಿಟ್ಕೊಳೋದಕ್ಕಾಗೋದಿಲ್ಲ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅಷ್ಟೇ, ಇವತ್ತಿನ ಬ್ಲಾಗ್ ಇಷ್ಟೇ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.